ವ್ಯಾಸರು ಬರೆದಿರುವಂತಹ ಶಿವಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಮಾನವ ಶಿವಯೋಗೇನ ಶಿವೋ ಭವತಿ ಕೇವಲಂ, ಶಿವೋ ಭವತಿ ಕೇವಲಂ. ಕೀಟಃ ಭ್ರಮರ ಧ್ಯಾನೇನ ಕೀಟೋಪಿ ಭ್ರಮರಾಯತೆ, ಕೀಟೋಪಿ ಭ್ರಮರಾಯತೆ. ಈ ಭ್ರಮರ ಅಂತ ನೀವು ಕೇಳಿರಬೇಕು. ಕನ್ನಡದೊಳಗೆ ಅದಕ್ಕೆ ಗೊಂಗಿ ಹುಳ ಅಂತ ಕರೀತಾರೆ ಅಲ್ಲ, ಗೊಂಗಿ ಹುಳ ಅಂತ ಕರೀತಾರೆ. ಅದು ನಿಮ್ಮ ಮನೆ ಗಾಡಿ ಮೇಲೆ, ನಿಮ್ಮ ಮನೆ ಕಿಟಕಿ ಮೇಲೆ, ನಿಮ್ಮ ಮನೆ ಬಾಕಲ್ ಮೇಲೆ ತಂದೊಂದು ಮನೆ ಕಟ್ತತ. ಹೌದು, ನಿಮ್ಮ ಮನೆ ಅಂಗಳದೊಳಗಿನ ಕೆಸರು ತೊಗೊಂಡು ಬಂದು ಗಾಡಿ ಕಿಟಕಿ ಬಾಕಲ ಎದ್ರ ಮೇಲೆ ಅನುಕೂಲ ಆಗುತ್ತೆ ಒಂದು ಜಾಗ ಚಾಯ್ಸ್ ಮಾಡಿ ಅದ್ರ ಮೇಲೆ ತಂದೊಂದು ಮನೆ ಕಟ್ತದೆ. ಅದು ಈ ಜಗತ್ತಿನೊಳಗೆ ಎಲ್ಲ ಪ್ರಾಣಿಗಳು ಕೂಡ ತಾವು ಕಟ್ಕೊಂಡು ಮನ್ಯಾಗ ಇರ್ತಾವೆ, ತಾವೇ ನಿರ್ಮಾಣ ಮಾಡ್ಕೊಂಡಿರುವಂಥ ಮನೆಯಾಗಿರ್ತಾವೆ. ಇನ್ನೊಬ್ಬರ ಮನೆ ಎಂದೂ ಬಯಸಂಗಿಲ್ಲ. ಇನ್ನೊಬ್ಬರ ಮನೆ ಬಯಸೋ ಏಕೈಕ ಪ್ರಾಣಿ ಜಗತ್ತಿನೊಳಗೆ ಒಂದ. ಯಾರು? ಅವ್ರು ನಿಮಗೆ ಗೊತ್ತಿತ್ತು, ಅದೇನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೊಬ್ಬರ ಮನೆಯಾಗ ಇರ್ಬೇಕಂತಾನ, ದುಡಿಯಂಗಿಲ್ಲ, ಕಷ್ಟ ಪಡಂಗಿಲ್ಲ, ಕಟ್ಟಂಗಿಲ್ಲ, ತಯಾರಿರೋ ಮನೆ ಹೋಗ್ಬೇಕಂತಾನ. ಕೋರ್ಟ್ಗೆ ಹೋದರೂ ಸರಿ, ಜಗಳಾಡಿದರೂ ಸರಿ, ಏನು ಮಾಡಿದರೂ ಸರಿ, ಪುಕ್ಷಟ್ಟೆ ಎಲ್ಲ ಹೊಡ್ಕೋಬೇಕಂತಾನೆ. ಆದರೆ ಉಳಿದ ಯಾವ ಪ್ರಾಣಿಗಳು ಇನ್ನೊಬ್ಬರ ಮನೆಯಾಗ ಇರಕ್ಕೆ ಬಯಸಂಗಿಲ್ಲ. ತಮ್ಮ ಮನೆ ತಾವ ತಯಾರು ಮಾಡ್ಕೊಂಡು ಆ ಮನೆಯಾಗಿರ್ತಾವೆ. ಆ ಗೊಂಗಿ ಹುಳ ನಿಮ್ಮ ಮನೆ ಇದ್ದರೂ ಕೂಡ ಆ ಮನೆಯಾಗ ಇರಂಗಿಲ್ಲ. ಅದು ತನ್ನೊಂದು ಮನೆ ತಯಾರು ಮಾಡ್ಕೋತದ. ಅದು ತನ್ನ ಮನೆ ತಯಾರು ಮಾಡಿಕೊಂಡು ನೀವು ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗ್ತದೆ. ಆ ಮನೆ ತಯಾರಾದಮೇಲೆ ಅದಕ್ಕೆ ಸಣ್ಣದೊಂದು ಕಿಂಡಿ ಬಿಡ್ತತಿ. ಕಿಂಡಿ ಬಿಟ್ಟು ಕಾಡಿಗೆ ಹೋಗುತ್ತೆ. ಕಾಡಿನೊಳಗೆ ಗುಯ್ ಅಂತ ಆವಾಜ್ ಮಾಡ್ಕೋತ ಸುತ್ತಾಡ್ತಾ ಇರ್ತದ. ಅಲ್ಲೇ ಕಾಡಿನೊಳಗೆ ಇರೋ ಅನೇಕ ಗಿಡಗಳಲ್ಲಿ ಕೀಡೆಗಳಿರ್ತಾವೆ. ಈ ಗುಯ್ ಅಂತ ಆವಾಜ್ ಮಾಡೋದನ್ನು ಎಲ್ಲ ಕೀಡೆಗಳು ಕೇಳ್ತಿರ್ತಾವ. ಯಾವುದೋ ಒಂದು ಕೀಡಿ ಈ ಧ್ವನಿಯನ್ನು ಇನ್ನೂ ಚೆನ್ನಾಗಿ ಕೇಳಬೇಕು ಅಂತ ಹೇಳಿ ಮುಖ ಮ್ಯಾಲ್ ಮಾಡ್ತತಂತ. ಮುಖ ಮ್ಯಾಲ್ ಮಾಡಿ ಆ ಧ್ವನಿಯ ಕಡೆಗೆ ತನ್ನ ಆಸಕ್ತಿಯನ್ನು ವ್ಯಕ್ತ ಮಾಡ್ತದ. ಅದೇ ಕ್ರೀಡೆಯನ್ನು ಈ ಭ್ರಮರ ಹಿಡ್ಕೊಂಡು ಬರ್ತದೆ ನೋಡ್ರಿ. ಈ ಗೊಂಗಿ ಹುಳ ಹಿಡ್ಕೊಂಡು ಬಂದು ತಾಯೇನು ಮನೆ ಕಟ್ಟಿರ್ತದಲ್ಲ, ತಾನು ಕಟ್ಟಿದ ಮನೆಯಲ್ಲಿ ಏನೋ ಒಂದು ಕಿಂಡಿ ಬಿಟ್ಟಿರ್ತದಲ್ಲ, ಕಿಂಡಿ ಒಳಗೆ ತಂದು ಅದನ್ನು ಹಾಕಿಬಿಡ್ತತಿ. ಕಿಂಡಿ ಒಳಗೆ ಅದನ್ನು ಹಾಕಿದ ಕೂಡಲೇ ಮನೆ ಪೂರ್ತಿ ಪ್ಯಾಕ್ ಮಾಡ್ತದೆ. ಅದು ಬಂತು. ನೀವು ಸೂಕ್ಷ್ಮ ಗಮನಿಸಿದರೆ ಗೊತ್ತಾಗ್ತದೆ. ದಿನಾಲೂ ಆ ಮನೆ ತನ್ನ ಮನೆ ಇರುತ್ತಲ್ಲ, ಅದ್ರ ಸುತ್ತಮುತ್ತ ಗುಯ್ ಅಂತ ಆವಾಜ್ ಮಾಡ್ಕೋತ ಅಲ್ಲೇ ಸುತ್ತಾಗ್ತಿರ್ತದೆ. ಹಸಿವಾತು ಅಂದ್ರೆ ಹೋಗಿ ಏನು ತಿಂದು ಬರ್ತತಿ, ಮತ್ತೆ ಬರೋದು ಅಲ್ಲೇ ಸುತ್ತ ಹಾಕೋದು, ಗುಯ್ ಅಂತ ಆವಾಜ್ ಮಾಡೋದು. ಒಳಗೇನು ಕೀಡೆ ಇರ್ತದಲ್ಲ, ಆ ಕೀಡೆ ಇದರ ಧ್ವನಿಯನ್ನು ಕೇಳಿ 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 ಆ ಧ್ವನಿಯೊಳಗೆ ಮಗ್ನಾಗ್ತದೆ. ಅದರದೇ ನೆನಪು ಶುರುವಾಗ್ತದೆ. ಅದು ಇದಕ್ಕೆ ಕಾಣಂಗಿಲ್ಲ, ಇದು ಅದಕ್ಕೆ ಕಾಣಂಗಿಲ್ಲ. ಅದು ಒಳಗಡೆ ಕೂತ್ಕೊಂಡದ, ಇದು ಹೊರಗದ. ಧ್ವನಿ ಮಾತ್ರ ಕೇಳಿಸ್ತಾ ಇರ್ತದೆ. ಅದರದೇ ನೆನಪು. ಒಂದು ವಾರ ಕಳೀತು, 15 ದಿವಸ ಕಳೀತು, 20 ದಿವಸ ಕಳೀತು. ನೆನಪು ಬರೇ ನೆನಪಾಗಿಳಂಗಿಲ್ಲ. ಅದನ್ನು ಕೇಳಿ 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 ಅದರದೇ ಧ್ಯಾನ ಶುರುವಾಯ್ತು ಅದಕ್ಕೆ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಆ ಮನೆಯೊಳಗೆ ಬೇರೆ ಸಿಗಾಕರೆ ಏನು ಸಾಧ್ಯದ? ಅದಕ್ಕೆ ಸಿಗೋದು ಒಂದೇ ಒಂದು ಏನು ಅಂದ್ರೆ ಆ ಗೊಂಗಿ ಹುಳಿದ ನಾದ. ಗೊಂಗಿ ಹುಳಿದ ನಾದ ಬಿಟ್ಟರೆ ಮತ್ತೆ ಏನೂ ಸಿಗಂಗಿಲ್ಲ. ನೋಡೋಕ್ಕೂ ಏನೂ ಇಲ್ಲ, ತಿನ್ನೋಕ್ಕೂ ಏನೂ ಇಲ್ಲ, ಯಾರ ಜೊತೆಗೆ ಮಾತಾಡೋಕ್ಕೂ ಇಲ್ಲ, ಯಾರ ಜೊತೆ ಚೆಲ್ಲಾಟೂ ಇಲ್ಲ, ಯಾರ ಜೊತೆಗೂ ಯಾವುದೇ ರೀತಿ ಇರುವಂಥ ವ್ಯವಹಾರ ಇಲ್ಲ. ಕೇವಲ ಭ್ರಮರದ ನಾದವನ್ನು ಕೇಳೋದು ಕೇಳೋದು ಕೇಳೋದು. ಅದರೊಳಗೆ ಪರಿಪೂರ್ಣ ಮಗ್ನ ಆಯಿತು.
ಅದನ್ನು ಬಿಟ್ಟು ಬೇರೆ ಏನೂ ಕೂಡ ನೆನಪಿಲ್ದಂಗೆ ಆಯಿತು. ಅದರದೇ ಧ್ಯಾನ ಶುರುವಾಯಿತು. ಕೊನೆಗೆ ಹೋಗಿ 20, 30, 40, 48 ದಿವಸ ಆದಮೇಲೆ ಆ ಧ್ಯಾನದೊಳಗೆ ಮುಳುಗಿರುವಂತಹ ಕೀಡೆ ಧ್ಯಾನದ ಪರಿಣಾಮವಾಗಿ ಕೀಡೆ ಹೋಗಿ ತಾನೇ ಭ್ರಮರ ಆಗಿ ಆ ಮನೆ ಒಡೆದು ಹೊರಗೆ ಬರ್ತದಂತೆ. ಮನೆ ಒಡೆದು ಹೊರಗೆ ಬರ್ತದೆ. ಮೊದಲು ಏನಿತ್ತದು? ಕೀಡೆ. ಕೀಡೆ ಹೋಗಿ ಭ್ರಮರ ಆಯಿತು. ಎದರಿಂದ ಆಯಿತು? ಧ್ಯಾನ. ಧ್ಯಾನ. ಭ್ರಮರದ ಧ್ಯಾನವನ್ನು ಮಾಡ್ತಾ 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 ಆ ಕೀಡೆ ಹೋಗಿ ಭ್ರಮರವೇ ಹೆಂಗೆ ತಾನಾತೋ, ಜೀವಾತ್ಮ ಪರಮಾತ್ಮನ ಅನುಸಂಧಾನವನ್ನು ನಿರಂತರ ಮಾಡ್ತಾ 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 ಸಾಗಿದ ಅಂದ್ರೆ ಕೀಡೆ ಹೋಗಿ ಭ್ರಮರ ಆದಂಗೆ ಈ ಜೀವಾತ್ಮನೇ ಹೋಗಿ ಪರಮಾತ್ಮನಾಗ್ತಾನೆ ಅನ್ನುವಂಥ ಮಾತನ್ನು ವೇದವ್ಯಾಸರು ಶಿವಪುರಾಣದಲ್ಲಿ ಬರ್ಕೊಂಡು ಬರ್ತಾರೆ. ನಮ್ಮ ಧ್ಯಾನದೊಳಗೆ ಎಷ್ಟು ಶಕ್ತಿ ಅದ ನೋಡಿ. ಯಾವುದನ್ನು ನಾವು ಧ್ಯಾನಿಸ್ತೀವೋ ಆ ಸ್ವರೂಪವೇ ನಮ್ಮದಾಗಿಬಿಡ್ತದೆ. ಆ ಸ್ವರೂಪವೇ ನಮ್ಮದಾಗಿಬಿಡ್ತದೆ.